ಅಂಬಾನಿ ನ್ಯೂಸ್ಗೆ ಸ್ವಾಗತ. ಪ್ರತಿದಿನ ನ್ಯೂಸ್ ಅಪ್ಡೇಟ್ಗಾಗಿ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ, ನೀವು ನೋಡ್ತಿದ್ದೀರಾ ಅಂಬಾನಿ ನ್ಯೂಸ್ ಟಿವಿ. ಶತಮಾನಗಳ ಇತಿಹಾಸ, ಭಕ್ತಿ ಮತ್ತು ಭಾವದ ಸಂಗಮಕ್ಕೆ ಸಾಕ್ಷಿಯಾಗಿದೆ ಚಿಂತಾಮಣಿ ತಾಲೂಕಿನ ಜಂಗಮಶಿಗೆಹಳ್ಳಿ. ಇಲ್ಲಿ ಶ್ರೀ ಬಸವೇಶ್ವರ ಜಯಂತಿಯ ಅಂಗವಾಗಿ ಹಮ್ಮಿಕೊಳ್ಳಲಾಗಿದ್ದ ಅದ್ದೂರಿ ದೀಪೋತ್ಸವ ಇಡೀ ತಾಲೂಕಿನ ಗಮನ ಸೆಳೆದಿದೆ. ವಿಶೇಷ ಅಂದ್ರೆ ಕಳೆದ 15 ವರ್ಷಗಳಿಂದ ಇಲ್ಲಿನ ಗ್ರಾಮಸ್ಥರು ಜಾತಿ ಪಕ್ಷದ ಭೇದ ಮರೆತು ಒಗ್ಗಟ್ಟಿನಿಂದ ಈ ಹಬ್ಬವನ್ನು ಆಚರಿಸುತ್ತಾ ಮಾದರಿಯಾಗಿದ್ದಾರೆ. ಆ ಕುರಿತ ಒಂದು ವಿಶೇಷ ವರದಿ ಇಲ್ಲಿದೆ ನೋಡಿ. ಇದು ಚಿಂತಾಮಣಿ ತಾಲೂಕಿನ ಜಂಗಮಶಿಗೆಹಳ್ಳಿ ಗ್ರಾಮ. ಬಸವ ಜಯಂತಿಯ ಸಂಭ್ರಮ ಇಲ್ಲಿ ಮುಗಿಲು ಮುಟ್ಟಿದೆ. ಸುಮಾರು 15 ವರ್ಷಗಳ ಹಿಂದೆ ಶ್ರೀ ಬಸವೇಶ್ವರ ಸ್ವಾಮಿ ದೇವಾಲಯದ ಜೀರ್ಣೋದ್ಧಾರವಾದಾಗಿನಿಂದಲೂ ಇಲ್ಲಿ ಪ್ರತಿ ವರ್ಷವೂ ದೀಪೋತ್ಸವ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಅತ್ಯಂತ ಸಂಭ್ರಮದಿಂದ ಆಚರಿಸಿಕೊಂಡು ಬರಲಾಗುತ್ತಿದೆ. ಇಡೀ ತಾಲೂಕಿನಲ್ಲೇ ಈ ಗ್ರಾಮದ ದೀಪೋತ್ಸವಕ್ಕೆ ಒಂದು ವಿಶೇಷವಾದ ಹೆಸರಿದೆ. ಕಾರ್ಯಕ್ರಮದ ಪ್ರಮುಖ ಆಕರ್ಷಣೆಯಾಗಿದ್ದು ಮಹಿಳೆಯರ ಭಕ್ತಿ. ಗ್ರಾಮದ ಸುಮಂಗಲೆಯರೆಲ್ಲರೂ ಸಾಂಪ್ರದಾಯಿಕ ಉಡುಗೆ ತೊಟ್ಟು ಅಲಂಕೃತವಾದ ತಂಬಿಟ್ಟಿನ ಆರತಿಯನ್ನು ಹೊತ್ತು ಸಾಗುವ ದೃಶ್ಯ ಹಬ್ಬದ ವಾತಾವರಣಕ್ಕೆ ಮೆರುಗು ನೀಡಿತ್ತು. ಗ್ರಾಮದ ಹಿರಿಯರ ಮಾರ್ಗದರ್ಶನದಲ್ಲಿ ಯುವಕರು ಅತಿ ಉತ್ಸಾಹದಿಂದ ಭಾಗವಹಿಸಿ ಭಕ್ತಿಯ ಪರಾಕಾಷ್ಠೆಯನ್ನು ಮೆರೆದರು. ಇನ್ನು ಗ್ರಾಮದ ದೇವತೆಗಳಾದ ಮೈಲಾರಪ್ಪ ಮತ್ತು ಬಸವೇಶ್ವರ ದೇವರಿಗೆ ವಿಶೇಷ ಪೂಜೆ ಹಾಗೂ ಹೂವಿನ ಅಲಂಕಾರ ಮಾಡಲಾಗಿತ್ತು. ವೀರಗಾಸೆ ನೃತ್ಯದ ಕಲಾವಿದರ ಹೆಜ್ಜೆಗಳಿಗೆ ಗ್ರಾಮಸ್ಥರು ಮನಸೋತರು. ಕಾರ್ಯಕ್ರಮದ ಅತ್ಯಂತ ರೋಚಕ ಕ್ಷಣವೆಂದರೆ ಅದು ಅಗ್ನಿಕೊಂಡ ಪ್ರವೇಶ. ಧಗಧಗಿಸುವ ಕೆಂಡದ ಮೇಲೆ ಭಕ್ತಿಯಿಂದ ಹೆಜ್ಜೆ ಹಾಕುವ ಮೂಲಕ ಗ್ರಾಮಸ್ಥರು ತಮ್ಮ ಆರಾಧ್ಯ ದೈವದ ಮೇಲೆ ಇರುವ ಅಚಲ ನಂಬಿಕೆಯನ್ನು ಪ್ರದರ್ಶಿಸಿದರು. ಗ್ರಾಮದ ಹಿರಿಯ ಮುಖಂಡರ ಪ್ರಕಾರ ತಾಲೂಕಿನಲ್ಲೇ ಇಂತಹ ಅದ್ದೂರಿ ದೀಪೋತ್ಸವ ನಡೆಯುವುದು ಜಂಗಮಶಿಗೆಹಳ್ಳಿಯಲ್ಲಿ ಮಾತ್ರ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಜಾತಿ ಮತದ ಹಂಗಿಲ್ಲದೆ ಇಡೀ ಊರೇ ಒಂದು ಕುಟುಂಬವಾಗಿ ಈ ಹಬ್ಬವನ್ನು ಆಚರಿಸುವುದು ಇಲ್ಲಿನ ವಿಶೇಷತೆ. ಕಾರ್ಯಕ್ರಮದಲ್ಲಿ ಊರಿನ ಮುಖಂಡರು, ಉತ್ಸಾಹಿ ಯುವಕರು ಹಾಗೂ ಸಹಸ್ರಾರು ಭಕ್ತಾದಿಗಳು ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಒಟ್ಟಿನಲ್ಲಿ ಭಕ್ತಿ ಮತ್ತು ಸೌಹಾರ್ದತೆಯ ಸಂಕೇತವಾಗಿ ಜಂಗಮಶಿಗೆಹಳ್ಳಿಯ ಈ ದೀಪೋತ್ಸವ ಎಲ್ಲರ ಮನಗೆದ್ದಿದೆ. ಬಸವ ಜಯಂತಿ ದಿನ ಬಿಟ್ಟು ಒಂದು ವಾರ ತಿಂಗಳಾಗಿ ಈ ಒಂದು ಬಸವ ಜಯಂತಿನ ಆಚರಣೆ ಮಾಡ್ತಾರೆ. ಆದರೆ ಆ ಒಂದು ಜನಾಂಗ ಇಲ್ಲಿ ಒಂದು ಅಲ್ಪಸಂಖ್ಯಾತರಾಗಿದ್ದಾರೆ. ಒಂದು 30 ಮನೆ ಇದೆ. ಇನ್ನೆಲ್ಲ ಜನಾಂಗಗಳು ಕೂಡ ಸೇರಿ ಅವ್ರ ಜೊತೆಗೆ ಇವತ್ತು ಇಲ್ಲಿ ಜಾತಿ ಧರ್ಮ ಇನ್ನೊಂದು ಎಲ್ಲ ಬಿಟ್ಟು ಇವತ್ತು ಒಂದೇ ಧರ್ಮ ಅನ್ನೋ ಇದರಲ್ಲಿ ಇವತ್ತು ಬಸವ ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದೀವಿ. ಇದು ಇವತ್ತೇ ಅಲ್ಲ, ಸುಮಾರು ಒಂದು 10-15 ವರ್ಷದಿಂದ ನಡೆಸ್ತಾ ಇದ್ದೀವಿ. ಅಂದರೆ ಇವತ್ತು ಇನ್ನೂ ಅದ್ದೂರಿಯಾಗಿ ವರ್ಷ ಅದ್ದೂರಿಯಾಗಿ ನಡೀತಾ ಇರೋದು ನಾವು ನೋಡ್ತಾ ಇದ್ದೀವಿ. ಇಲ್ಲ ನೀವು ಹೋದ ವರ್ಷ ಬಂದಿರೋ ಈ ವರ್ಷ ನೀವು ನೋಡಿರ್ತೀವಿ. ಇದು ಇದನ್ನ ಒಂದು ಪದ್ಧತಿ. 4-5 10 ಜಾತಿಗಳಿದೆ. 10 ಜಾತಿಗಳಿದ್ದರೂ ಕೂಡ ಈಗ ಹಬ್ಬ ಹರಿದಿನಗಳಲ್ಲಿ ಎಲ್ಲ ಒಂದೇ ಧರ್ಮ ಅಂತ ಮಾಡ್ತೀವಿ. ಇದು ನಮ್ಮೂರಿನ ಒಂದು ಪದ್ಧತಿ. ಮತ್ತು ಇನ್ನೊಂದೇನು ಅಂದರೆ ಈ ದೇವಸ್ಥಾನ ಕೂಡ ಹಂಗೇನೆ ಒಂದೇ ಜಾತಿ ಧರ್ಮ ಅಂತ ಹೇಳ್ತಿಲ್ಲ. ಎಲ್ಲರೂ ದುಡ್ಡು ಹಾಕ್ಕೊಂಡು ಎಲ್ಲರೂ ಇದು ಮಾಡಿ ಕೊಟ್ಟಿರೋದು. ಆದರೆ ಇವತ್ತು ಅದನ್ನು ಮುಂದಿನ ಪೀಳಿಗೆ ಇದೆಯಲ್ಲ, ಈ ಪೀಳಿಗೆ ಯಾವ ಥರ ಉಳಿಸ್ಕೊಂಡು ಹೋಗ್ತದೆ ಅಂತ ಅದ್ರ ಮೇಲೆ ಡಿಪೆಂಡ್ ಆಗ್ತದೆ. ಸರ್, ಈಗ ಈ ಒಂದು ಕಾರ್ಯಕ್ರಮಗಳಲ್ಲಿ ಏನೇನು ಕಾರ್ಯಕ್ರಮಗಳು ನಡೀತದೆ ಸರ್ ಈ ಜಾತ್ರೆಯಲ್ಲಿ? ಈ ಜಾತ್ರೆಯಲ್ಲಿ ಈಗ ಎಲ್ಲರೂ ಸೇರಿ ಬಸವ ಒಂದು ಜಯಂತಿ ಅಂತ ಮಾಡಿ ಎಲ್ಲ ಉದ್ಘಾಟನೆಯಿಂದ ದೀಪೋತ್ಸವ ಬಸವೇಶ್ವರ ಸ್ವಾಮಿಗೆ ದೀಪೋತ್ಸವ ಮಾಡ್ತಾರೆ. ದೀಪೋತ್ಸವ ಮಾಡಿ ಇವತ್ತು ಒಂದು ಹಬ್ಬ ಇದ್ದಂಗೆ ನಮ್ಮೂರು. ಇದರಲ್ಲಿ ವೀರಗಾಸೆ ಇವರು ವರ್ಷಕ್ಕೂ ಒಂದೊಂದು ಥರ ಇದೆ. ಇವರು ಬಂದು ಉದ್ಘಾಟನೆಯಾಗಿ ಈ ಮೆರವಣಿಗೆನ ಅವರಿಂದ ಒಂದು ಉದ್ಘಾಟನೆ ಆಗ್ತದೆ. ಎಲ್ಲ ಇರ್ತದೆ. ಈಗ ಜನನೂ ಅಷ್ಟೇ. ಅಗ್ನಿಕುಂಡ ನಮ್ಮೂರು ಊರು ದೇವರಾದಂಥ ಶ್ರೀ ಬಸವೇಶ್ವರ ಸ್ವಾಮಿ ಮತ್ತು ಮಠಮಪ್ಪ ಸ್ವಾಮಿಯ ದೇವರುಗಳು ನಮ್ಮೂರು ಗ್ರಾಮ ದೇವರು. ಪ್ರತಿ ವರ್ಷ ಕೂಡ ಇಲ್ಲಿ ಲಿಂಗಾಯತ ಸಮಾಜದವರು ಮತ್ತು
ಜಾತ್ಯತೀತವಾಗಿ ಎಲ್ಲ ಜಾತಿಯವರು ಸೇರಿ ಪಕ್ಷಾತೀತವಾಗಿ ಈ ಗ್ರಾಮದ ಹಬ್ಬವನ್ನು ತುಂಬ ವಿಜೃಂಭಣೆಯಿಂದ ಇವತ್ತು ನಮ್ಮ ಗ್ರಾಮದಲ್ಲಿ ಆಚರಣೆಯನ್ನು ಮಾಡ್ತೀವಿ. ಈ ಒಂದು ಕಾರ್ಯಕ್ರಮ ಇವತ್ತು ದೀಪೋತ್ಸವ, ವೀರಗಾಸೆ, ಸಾಂಸ್ಕೃತಿಕ ಕಾರ್ಯಕ್ರಮ ಒಳಗೊಂಡಂತೆ ಅಗ್ನಿಗುಂಡ ಪ್ರವೇಶ ಇವೆಲ್ಲವೂ ಕೂಡ ಒಳ್ಳೆಯ ಕಾರ್ಯಕ್ರಮಗಳನ್ನು ಇವತ್ತು ನಮ್ಮೂರಿನ ಎಲ್ಲ ಯುವಕರು ಮತ್ತು ಗ್ರಾಮಸ್ಥರು ಹಿರಿಯರು ಎಲ್ಲರೂ ಕೂಡ ಇವತ್ತು ನಡೆಸ್ಕೊಡ್ತಾ ಇದ್ದಾರೆ. ಅದರ ಜೊತೆಯಾಗಿ ಅನ್ನ ಸಂತರ್ಪಣೆ ಆಗಿರ್ಬೋದು ಮತ್ತು ಎಲ್ಲ ರೀತಿಯಾದಂತಹ ಒಂದು ಒಳ್ಳೆಯ ಸುಗ್ಗಿ ಅಂದರೆ ಒಳ್ಳೆಯ ಹಬ್ಬದ ವಾತಾವರಣ ನಮ್ಮೂರಲ್ಲಿ ಇವತ್ತು ಯಾವಾಗಲೂ ಕೂಡ ಇದೇ ರೀತಿ ಇರ್ತದೆ. ಪ್ರತಿ ಮನೆಗೂ ಕೂಡ ದೀಪೋತ್ಸವವನ್ನು ನಡೆಸಿಕೊಡೋದ್ರ ಜೊತೆಗೆ ಈ ನಮ್ಮ ಶ್ರೀ ಬಸವೇಶ್ವರ ಸ್ವಾಮಿ ಕೃಪೆಗೆ ಎಲ್ಲರೂ ಕೂಡ ಇವತ್ತು ಪಾತ್ರರಾಗ್ತಿದ್ದು ಇಡೀ ಬಹುಶಃ ಈ ತಾಲೂಕಿನಲ್ಲಿ ಎಲ್ಲಿಯೂ ಕೂಡ ಇಂಥ ಒಂದು ಉತ್ತಮವಾದಂಥ ವಾತಾವರಣ ಜೊತೆಗೆ ಇಂಥ ಒಳ್ಳೆಯ ಒಂದು ದೀಪೋತ್ಸವವನ್ನು ಬಹುಶಃ ಜಲಸೆಗಳಲ್ಲಿ ಮಾಡ್ತಾರೆ ಅಂತ ನಾವು ಭಾವಿಸಿದ್ದೀವಿ. ಹಾಗಾಗಿ ಆ ಬಸವೇಶ್ವರ ಸ್ವಾಮಿ ಮತ್ತು ಮಠಪಾಪ ಸ್ವಾಮಿ ಕೃಪೆ ಎಲ್ಲರ ಮೇಲೆ ಇದೆ ಅಂತ